ಸವಿಗಾನ ಎದೆ ಜಲ್ಲೆನೆ ಹೂವಿನ ಬಾಣ. ದುಡ್ಡು ಆ ಮಗು ನೀವಾ? ನಾನೇ. ಓಕೆ. ಡಾಕ್ಟರ್ ಎಂ ಲೀಲಾವತಿ ಅವರ ಸಮಾಧಿ ಇದು. ಇದು ಸ್ನೇಹಿತರೆ ವಿನೋದ್ ರಾಜ್ ಅವರ ಮನೆ. ಇದು ಲೀಲಾವತಿ ಅಮ್ಮನವ್ರನ್ನೇ ದೇವರಾಗಿ ಅವ್ರ ಮಗ ಪೂಜಿಸ್ತಾ ಇದ್ದಾರೆ ನೋಡಿ. ಮಗುವೇ ನಿನ್ನ ಹೂನಗೆ. ಸ್ನೇಹಿತರೆ ನಮಸ್ಕಾರ, ಸ್ವಾಗತ ನಿಮಗೆ ಈ ಒಂದು ವಿಶೇಷವಾದಂತಹ ಕಥೆಗೆ. ಸ್ನೇಹಿತರೆ ನಾವಿಲ್ಲಿ ಗಮನಿಸ್ತಿರುವಂಥದ್ದು ಕನ್ನಡದ ಹೆಮ್ಮೆಯ ಅಭಿನೇತ್ರಿ, ಕಲಾವಿದೆ, ಅಮ್ಮ ಅಂತಲೇ ಕರೆಸ್ಕೊಳ್ಳೋದಂತಹ ಕಲಾವಿದೆ ಸ್ನೇಹಿತರೆ, ಡಾಕ್ಟರ್ ಎಂ ಲೀಲಾವತಿ ಅವರ ಸಮಾಧಿ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೋಲ್ದೇವನಹಳ್ಳಿ, ನೆಲಮಂಗಲ ಹತ್ರ ಬರುತ್ತಿದ್ದು, ಸೋಲ್ದೇವನಹಳ್ಳಿ ಹತ್ರ ಇದೀವಿ ನಾವಿದು. ಇದು ಅವರ ಸಮಾಧಿ ಸ್ಥಳ ಸ್ನೇಹಿತರೆ. ಕಳೆದ ವರ್ಷ ಅಂದರೆ 2023 ಡಿಸೆಂಬರ್ 8ನೇ ತಾರೀಕು ಅಮ್ಮ ತೀರ್ಕೊಂಡ್ರು. ಹೆಮ್ಮೆಯ ಅಭಿನೇತ್ರಿ, ಅವರ ಸ್ಮಾರಕ ಅಂತ ಕರಿಬೋದು. ನೋಡಿ ಎಷ್ಟು ಚೆನ್ನಾಗಿ ಪೂರ್ಣ ಹಾಕಿದ್ದಾರೆ. ತಾಯಿಯೇ ದೇವರು, ವರನಟಿ ಡಾಕ್ಟರ್ ಎಂ ಲೀಲಾವತಿ ದೇಗುಲ. ಖಂಡಿತ ಹೌದು ಸ್ನೇಹಿತರೆ, ವರನಟಿಯೇ ಅವರು. ಯಾಕೆ ಅಂತಂದರೆ ಸ್ನೇಹಿತರೆ, 100 ಅಲ್ಲ 200 ಅಲ್ಲ 300 ಅಲ್ಲ 400 ಅಲ್ಲ 500 ಅಲ್ಲ, ಒಟ್ಟು 600 ಸಿನಿಮಾಗಳು ಅವ್ರು ಮಾಡಿರುವಂಥದ್ದು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ 4 ಭಾಷೆಗಳು ಸೇರಿ 600 ಸಿನಿಮಾ ಮಾಡಿರುವಂತಹ ಹೆಮ್ಮೆಯ ಕಲಾವಿದೆ, ಕನ್ನಡತಿ ನಮ್ಮ ಎಂ ಲೀಲಾವತಿ ಅಮ್ಮ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಹತ್ರ ಅವರು ಹುಟ್ಟಿದ್ದಂತಹ ಸ್ಥಳ. ಅವರು ಕರಾವಳಿಯವರವರು. ಆನಂತರ ಅವರು ಮೈಸೂರಿನ ವೃತ್ತಿರಂಗ ಭೂಮಿಗೆ ಸೇರ್ಕೋತಾರೆ ಮೈಸೂರಿನಲ್ಲಿ. ಅಲ್ಲಿಂದ ಶುರುವಾದ ಅವರ ಕಲಾ ಪಯಣ ಸ್ನೇಹಿತರೆ. ಸಿನಿಮಾಗೆ ಬರ್ತಾರೆ. ಶಂಕರ್ ಸಿಂಗ್ ಅಂತ ಒಬ್ಬರು ನಿರ್ದೇಶಕರು, ನಿರ್ಮಾಪಕರು ಇದ್ರು ಅವರು. ಶಂಕರ್ ಸಿಂಗ್ ನಮ್ಮ ಎಸ್ ವಿ ರಾಜನ್ ಸಿಂಗ್ ಬಾಬು ಇದಾರಲ್ಲ, ಬಂಧನ ಅಂತ ಕುರಿಗಳು ಕೋತಿಗಳು ಸೀರೀಸ್ ಮಾಡಿದ್ರಲ್ಲ, ಅವ್ರ ತಂದೆ ಶಂಕರ್ ಸಿಂಗು. ಪ್ರತಿಮಾ ಸಿಂಗ್ ಅಂತ ಕಲಾವಿದೆ ಇದ್ದರು, ನಾವು ಅವ್ರನ್ನ ಸಂದರ್ಶನ ಮಾಡಿದ್ದೇವೆ. ಅವರ ಪತಿ ನಮ್ಮ ಶಂಕರ್ ಸಿಂಗ್ ಅವರು. ಸೊ ಆ ಶಂಕರ್ ಸಿಂಗ್ ಅವರ ನಾಗಕನ್ನಿಕಾ ಅನ್ನುವ ಒಂದು ಸಿನಿಮಾಕ್ಕೆ 11 ವರ್ಷ ಇದ್ದಾಗಲೇ, ಲೀಲಾವತಿ ಅವರಿಗೆ 11 ವರ್ಷ ಇದ್ದಾಗಲೇ ಅವರು ಬಾಲನಟಿಯಾಗಿ ಆ ನಾಗಕನ್ನಿಕಾ ಸಿನಿಮಾದ ನಾಯಕಿಯ ಸಖಿಯ ಪಾತ್ರ ನಿರ್ವಹಿಸುವ ಮೂಲಕ ಅವರು ಸಿನಿಮಾಗೆ ಪಾದಾರ್ಪಣೆ ಮಾಡಿದರು ಅಂತ ಮಾಹಿತಿ ಸಿಗುತ್ತೆ ನಮಗೆ. ಹಾಗೆ 11ನೇ ವಯಸ್ಸಿಗೆ ಕಲಾವಿದೆಯಾದಂತಹ ಅವರು ಬಹುಶಃ ಅವರು ತಮ್ಮ ಕೊನೆಗಾಲದವರೆಗೂ ಕಲಾ ಸೇವೆಯನ್ನು ಮುಂದುವರಿಸಿದ್ರು. ಅವರು ತೀರ್ಕೊಂಡಾಗ ಅವ್ರಿಗೆ 85 ವರ್ಷ ವಯಸ್ಸಾಗಿತ್ತು. ಅಂದರೆ 74 ವರ್ಷಗಳ ಸುದೀರ್ಘವಾದಂತಹ ಕಲಾ ಸೇವೆ ಅವ್ರದ್ದು. 74 ವರ್ಷಗಳ ಜೀವಿತಾವಧಿಯಲ್ಲ, 74 ವರ್ಷಗಳ ಕಲಾ ಸೇವೆ ಅವ್ರದ್ದು. ನಾವು ಬಹಳ ನೆನಪು ಇಡಲೇಬೇಕಾದಂತಹ ಮಾಹಿತಿ ಅದು. 74 ವರ್ಷ ಕಲಾ ಸೇವೆ ಅಭಿನಯಿಸ್ತಿದ್ರು ಅವರು. ಆ್ಯಂಡ್ ಸ್ನೇಹಿತರೆ, ಆನಂತರ ಅವರು 1958ರಲ್ಲಿ ಬಂದಂತಹ ಮಾಂಗಲ್ಯ ಯೋಗ ಅನ್ನೋ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದರು. ಹಾಗೆ ಮುಂದೆ ರಾಜ್ಕುಮಾರ್ ಅವ್ರ ಜೊತೆಗೆ ರಣಧೀರ ಕಂಠೀರವ, ರಾಜ್ಕುಮಾರ್ ಅವ್ರ ಜೊತೆಗೆ ಅವ್ರು ಮಾಡಿದ ಮೊದಲ ಸಿನಿಮಾ ರಣಧೀರ ಕಂಠೀರವ. ಆ ಸಿನಿಮಾದಲ್ಲಿ ರಾಜ್ಕುಮಾರ್ ಮತ್ತು ಲೀಲಾವತಿ ಅವರ ಮೊದಲ ಕಾಂಬಿನೇಷನ್ ಸಿನಿಮಾ, ಅದು ದೊಡ್ಡ ಹಿಟ್ಟದು. ಆನಂತರ ಅಣ್ಣವರು ಮತ್ತು ಲೀಲಾವತಿ ಅವರ ಪೇರ್, ಅವರ ಜೋಡಿಯ ಸಿನಿಮಾಗಳು ಸಾಲು ಸಾಲೆ ಬರ್ತಾ ಹೋದವು. ಅವು ಕಣ್ತೆರೆದು ನೋಡಿರ್ಬೋದು, ವೀರಕೇಸರಿ ಇರ್ಬೋದು, ಹೀಗೆ ಸಾಲು ಸಿನಿಮಾಗಳು. ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಾದ ಸೂಪರ್ ಹಿಟ್ ಜೋಡಿಯಾಗಿತ್ತು ಲೀಲಾವತಿ ಅವರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜೋಡಿ ಸ್ನೇಹಿತರೆ. ಎಂತಹ ಸೋಜಿಗ ಮತ್ತು ಆಶ್ಚರ್ಯ ಅಂದರೆ ನಾವು ಗಮನಿಸಲೇಬೇಕು, ಕಲಾವಿದರಾದಂಥವ್ರು, ಎಸ್ಪೆಷಲಿ ಆರ್ಟ್ ಫೀಲ್ಡ್ನಲ್ಲಿರೋರು ಗಮನಿಸಲೇಬೇಕಾದಂಥದ್ದು ಲೀಲಾವತಿ ಅಮ್ಮನವರ ಗುಣ ಮತ್ತು ಒಗ್ಗಿಕೊಳ್ಳುವ ಪ್ರವೃತ್ತಿ. ಅಂದರೆ ಬದಲಾದ ಕಾಲಮಾನಕ್ಕೆ ಒಗ್ಗಿಕೊಳ್ಳುವ ಪ್ರವೃತ್ತಿ ಹೇಗಿತ್ತು ಅವರಲ್ಲಿ ಅಂತನಕ್ಕೆ. ತಾವು ನಾಯಕಿಯಾಗಿದ್ದಾಗ ನಾಯಕಿಯಾಗಿ ಮಿಂಚಿದ್ರು, ನಮ್ಮನ್ನು ರಂಜಿಸಿದ್ರು. ಆದರೆ ನಾಯಕಿಯ ಅವಕಾಶ ಕಡಿಮೆ ಆಗತ್ಲೇ ಅವರು ಚಿಂತಿಸಲಿಲ್ಲ, ಕೊರಗಲಿಲ್ಲ. ಅನೇಕ ನಟಿಯರನ್ನು ತಾವು ಗಮನಿಸಿರ್ಬೋದು. ಉದಾಹರಣೆಗೆ ನಮ್ಮ ಮಿನುಗುತ್ತಾರೆ ಕಲ್ಪನಾ ಅವರು. ಅವ್ರಿಗೆ ತಮ್ಮ ನಾಯಕಿತನ ಅಥವಾ ನಾಯಕಿಯಾಗಿ ತಮ್ಮ ಬರ್ತಿದ್ದ ಅವಕಾಶಗಳು ಕಡಿಮೆ ಆದಾಗ ಅವರು ಮಾನಸಿಕವಾಗಿ ಅವರು ಜರ್ಜರಿತರಾದರು. ಅವರು ನೋವು ಆಯಿತು ಅವ್ರ ಮನಸ್ಸಿಗೆ. ಅವರು ಉತ್ತರ ಕರ್ನಾಟಕದ ನಾಟಕ ಕಂಪ್ನಿಗಳಿಗೆ ಹೋದರು. ಅಲ್ಲಿ ಏನು ದುರಂತ ಆಯಿತು ನಿಮಗೆ ಗೊತ್ತೇ ಇದೆ. ಕೊನೆಗೆ ಅವರು ಗುಡಿಗೇರಿ ಬಸವರಾಜ್ ಅವ್ರ ಕಂಪ್ನಿಯಲ್ಲಿ ಮರಣವನ್ನು ಅಪ್ಪಿದರು. ಫ್ರೆಂಡ್ಸ್, ಇಲ್ಲಿ ಬರೆದಿದ್ದಾರೆ, ಮಿನುಗುತ್ತಾರೆ ಇಲ್ಲಿ ಮಲಗಿದ್ದಾರೆ, ಮಿನುಗುತ್ತಾರೆ ಇಲ್ಲಿ ಮಲಗಿದ್ದಾರೆ. ಆದರೆ ಇವರು ಹಾಗೆ ಮಾಡಲಿಲ್ಲ ಸ್ನೇಹಿತರೆ. ತಮಗೆ ನಾಯಕಿ ಅವಕಾಶಗಳು ಕಡಿಮೆ ಆಗ್ತಿದ್ದ ಹಾಗೆ ಅದನ್ನು ಒಪ್ಪಿಕೊಂಡ್ರು ಅವರು. ಒಪ್ಪಿಕೊಂಡು ಹೌದು ಕಡಿಮೆ ಆಗ್ತಿದೆ, ಇನ್ಮೇಲೆ ನಾನು ಬೇರೆ ಪಾತ್ರಗಳನ್ನು ಮಾಡೋಣ ಅಂತ ಹೇಳಿ ಪೋಷಕ ಪಾತ್ರಗಳಿಗೆ ಬಂದರು. ಅಂದರೆ ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ, ತಾಯಿಯಾಗಿ, ಅಕ್ಕನಾಗಿ, ಅತ್ತಿಗೆಯಾಗಿ, ಕೊನೆಗೆ ಅಜ್ಜಿಯಾಗಿ ಕೂಡ ಅಭಿನಯಿಸಿದ್ರು. ತಾವು ಗಮನಿಸಿರ್ಬೋದು, ರಾಜ್ಕುಮಾರ್ ಅವ್ರಿಗೆ ನಾಯಕಿಯಾಗಿದ್ದಂತಹ ಕಲಾವಿದೆ ಲೀಲಾವತಿಯವರು ಮುಂದೆ ನಾನಿನ್ನ ಮರೆಯಲಾರೆ ಅಂತ ಅದ್ಭುತವಾದ ಒಂದು ಸಿನಿಮಾ ಬರುತ್ತೆ ಎಂ ವೀರಾಸ್ವಾಮಿಯವರ ನಿರ್ಮಾಣದಲ್ಲಿ, ವಿಜಯ್ ಅವರ ನಿರ್ದೇಶನದಲ್ಲಿ. ಅದರಲ್ಲಿ ರಾಜ್ಕುಮಾರ್ ಅವರ
ರಾಜ್ಕುಮಾರ್ ಅವ್ರು ಪ್ರೀತಿಸಿದ್ದ ಹುಡುಗಿ ನಮ್ಮ ಲಕ್ಷ್ಮಿಯವರು, ಜೂಲಿ ಲಕ್ಷ್ಮಿಯವರು, ಅವ್ರ ತಾಯಿ ಪಾತ್ರ ಮಾಡ್ತಾರೆ. ಯಾವ ಧೈರ್ಯದಿಂದ ಕದ್ದೆ ಆ ಮನಸ್ಸನ್ನ? ಮದುವೆ ಆಗ್ತೀನಿ ಅನ್ನೋ ಧೈರ್ಯದಿಂದ. ನೋಡಿ ಹೇಗೆ ಅಂದರೆ ಒಗ್ಗಿಕೊಳ್ಳುವ ಗುಣ, ನಾನು ನಾಯಕಿಯೇ ಅಂತ ಹಠ ಮಾಡ್ತಾ ಕೂರಲಿಲ್ಲ, ಅಥವಾ ಪ್ರಾಯೋಗಿಕತೆ ಲೌಕಿಕತೆಯನ್ನು ಒಪ್ಪಿಕೊಳ್ಳದೆ ಅವ್ರು ದೂರ ಹೋಗಲಿಲ್ಲ. ಅದೊಂದು. ಎರಡನೇ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಕಲಾವಿದರು ಗಮನಿಸಬೇಕಾಗಿರೋದು ಏನು ಅಂತಂದರೆ, ಕೆಲವು ಕಲಾವಿದರು ಕೆಲವು ಭ್ರಮೆಗಳಿಗೆ ಒಳಗಾಗ್ತಾರೆ. ನನ್ನ ಜೀವನ ಹೀಗೆ ಇರುತ್ತೆ, ನನ್ನ ಜೀವನ ಹೀಗೆ ನಡೆಯುತ್ತೆ, ನನಗೆ ಹೀಗೆ ಅವಕಾಶಗಳು ಬರ್ತಿರ್ತವೆ, ನಾನು ಹೀಗೆ ಒಂದು ಉತ್ತುಗದಲ್ಲಿರ್ತಾರೆ, ಜನ ನನ್ನನ್ನು ಹೀಗೆ ಆರಾಧಿಸ್ತಾರೆ, ನನಗೆ ಆರ್ಥಿಕವಾಗಿ ಕೂಡ ಹಣಕಾಸು ಕೂಡ ಹೀಗೆ ಬರ್ತಿರುತ್ತೆ ಅಂತ ಆ ಒಂದು ಭ್ರಮೆಗೊಳಗಾಗಿ ತಮ್ಮ ಕ್ರೇಜ್ ಕಡಿಮೆ ಆದಮೇಲೆ, ಬರೋ ಅವಕಾಶ ಕಡಿಮೆ ಆಗಿ, ಬರುವ ಹಣಕಾಸು ಕಡಿಮೆ ಆದಾಗ ಅವರು ಒಂದು ರೀತಿ ಬೀದಿ ಹೆಣ ಆಗಿರುತ್ತೆ. ತಾವು ಗಮನಿಸಿದ್ರಿ. ಉದಾಹರಣೆಗೆ ಮಹಾನಟಿ ಸಾವಿತ್ರಿ ಅವ್ರನ್ನ ನೀವು ನೋಡ್ಬೋದು. ಅವ್ರ ಬದುಕು ತುರಂತ ಅಂತ್ಯ ಆಗೋಯ್ತು. ಯಾಕಂದರೆ ತುಂಬ ಉತ್ತುಂಗದಲ್ಲಿದ್ದಂತಹ ನಟಿ ಹೇಗೆ ಅವರು ಪಾತಾಳದಲ್ಲಿ ಬಿದ್ದರು, ಅಧಪತನ ಆದರು, ಕೊನೆಗೆ ಅವರ ದೇಹವನ್ನು ಕೂಡ ನೋಡೋರು ಯಾರೂ ಇರಲಿಲ್ಲ ಅನ್ನೋ ಥರದ್ದು. ಆದರೆ ಇವರು ಹಾಗೆ ಮಾಡಲಿಲ್ಲ. ತಾವು ಉತ್ತುಂಗದಲ್ಲಿದ್ದಾಗ ಬಂದಂಥ ಹಣ, ತಮಗೆ ಬಂದಂಥ ಆರ್ಥಿಕ ಚೈತನ್ಯ ಎಲ್ಲವನ್ನು ಇಟ್ಕೊಂಡು ಕೂಡಿಟ್ಕೊಂಡು ಅವನ್ನ ಅದ್ಭುತವಾಗಿ ಇನ್ವೆಸ್ಟ್ ಮಾಡಿ, ಅದಕ್ಕೆ ಪ್ರಾಪರ್ ಟೈಮಲ್ಲಿ ಇನ್ವೆಸ್ಟ್ ಮಾಡಿ, ಆಸ್ತಿಗಳನ್ನು ಮಾಡಿ, ನನಗೆ ಜೀವನ ಹೀಗೆ ಇರಲ್ಲ, ಮುಂದೆ ಬದಲಾಗುತ್ತೆ, ಅವಕಾಶ ಕಡಿಮೆ ಆಗುತ್ತೆ ಅಂತ ಗೊತ್ತಿತ್ತು ಅವ್ರಿಗೆ. ಸೊ ಆ ಪ್ರಾಯೋಗಿಕತೆ, ಎರಡು ವಿಚಾರ. ಒಂದು ಪ್ರಾಕ್ಟಿಕಲ್ ಲೌಕಿಕತೆಯನ್ನು ಒಪ್ಪಿಕೊಂಡು ಅವರು ಪೋಷಕ ಪಾತ್ರಗಳಿಗೆ ಬಂದದ್ದು, ಇನ್ನೊಂದು ಅವರು ತಾವು ಗಳಿಸಿದ್ದನ್ನು ಉಳಿಸ್ಕೊಂಡಂಥದ್ದು. ಅದೇ ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿ, ತುಂಬ ದೊಡ್ಡ ಆಸ್ತಿ ಮೆಡ್ರಾಸ್ನಲ್ಲಿದೆ, ಬೆಂಗಳೂರಿನಲ್ಲಿದೆ, ಎಲ್ಲ ಕಡೆ ಆಸ್ತಿಗಳಿದ್ದಾವೆ. ಅವ್ರದ್ದು 110 ಎಕರೆ ಜಮೀನಿದೆ, ಅವ್ರದ್ದು ಮನೆಗಳಿದ್ದಾವೆ. ವಿನೋದ್ ರಾಜ್ ಅವರು ನಮ್ಗೆ ಸಿಗ್ತಾರೆ, ಈಗ ಅವ್ರು ನಾವು ಮಾತಾಡೋಣ. ಈಗ ಒಳಗಡೆ ಹೋಗೋಣ. ವಿನೋದ್ ರಾಜ್ ಸರ್ ಇರ್ತ ಸಂದರ್ಶನ ಇದೆ, ಇವತ್ತು ಮಾತಾಡೋಣ. ಇದು ಸ್ನೇಹಿತರೆ ಅಮ್ಮನ ನೆನಪಿನಲ್ಲಿ ನಿರ್ಮಾಣ ಆಗ್ತಿರುವಂತಹ ಅವರ ಸ್ಮಾರಕ, ಅವರ ದೇಗುಲ. ಹೌದು, ಅದ್ಭುತವಾಗಿ ಹೆಸರಿಟ್ಟಿದ್ದಾರೆ ನೋಡಿ. ಹೊರ ನಟಿ ಡಾಕ್ಟರ್ ಎಂ ಲೀಲಾವತಿ ದೇಗುಲ ಇದು. ಹೌದು, ಯಾಕಂದರೆ ದೇಗುಲ ಅಂದ್ರೇನು, ದೇವಾಲಯ ಅಂದ್ರೇನು, ನಮ್ಮ ಮನಸ್ಸಿಗೆ ಖುಷಿ ಕೊಡುವಂತಹ ಜಾಗ. ಇಲ್ಲಿಗೆ ಬಂದಾಗ ಅವರು ಎಲ್ಲರ ಮನಸ್ಸಿನಲ್ಲಿ, ಕಲಾ ರಸಿಕರ ಮನಸ್ಸಿನಲ್ಲಿದ್ದಾರೆ. ಹಾಗಾಗಿ ಕಲಾ ರಸಿಕರ ಮನಸ್ಸಿನಲ್ಲಿ ದೈವವಾಗಿದ್ದಾರೆ ಆ ದೇಗುಲ ಸ್ನೇಹಿತರೆ. ಇದು ಇನ್ನೇನಿದು ಬಿಡುಗಡೆ ಅಂದರೆ ಎಲ್ಲ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತ ಆಗುತ್ತೆ ಇನ್ನೊಂದು ಕೆಲವೇ ದಿನಗಳಲ್ಲಿ. ಸೊ ಎಲ್ಲರೂ ಬಂದು ಇದನ್ನು ನೋಡಿ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಹತ್ತಿರ ಇರುವಂಥ ಸೋಲದೇವನಹಳ್ಳಿ ಗ್ರಾಮ. ನೀವು ಲೊಕೇಶನ್ ಹಾಕ್ಕೊಂಡು ಕೂಡ ಬಂದುಬಿಡುತ್ತೆ. ಸೊ ಇಲ್ಲಿ ಬಂದು ನೋಡಿ ಅಂತ ಕೇಳಿಕೊಂಡು, ಇಲ್ಲಿ ಸ್ನೇಹಿತರೆ ಈ ಕಡೆಗೆ ನಮ್ಮ ಎಂ ಲೀಲಾವತಿಯವರ ಒಂದು ತೋಟ ಇದೆ ಇಲ್ಲಿ. ಸೊ ಇಲ್ಲಿ ಒಟ್ಟು ಅವ್ರದ್ದು 2 ತೋಟ ಇದೆ. ಈ ಮೇನ್ ರೋಡಿಂದ ಆ ಕಡೆಗೆ ಒಂದಿದೆ, ಈ ಕಡೆಗೆ ಒಂದಿದೆ. ಇದು ಅವ್ರದ್ದು ಒಂದು ತೋಟ ಇದೆ, 7 ಎಕರೆ ಜಾಗ ಇದೆ ಇಲ್ಲಿ. ಒಳಗಡೆ ಹೋಗೋಣ. ವಿನೋದ್ ರಾಜ್ ಸರ್ ಸಿಗ್ತಾರೆ ನಮಗೆ. ಅವರು ಕನ್ನಡದ ಹೆಮ್ಮೆಯ ಕಲಾವಿದ, ಲೀಲಾವತಿ ಅಮ್ಮನವ್ರ ಮಗ. ಹೋಗೋಣ ಒಳಗಡೆ, ವಿನೋದ್ ರಾಜ್ ಸರ್ ಜೊತೆ ಮಾತಾಡೋಣ. ಹೇಗಿತ್ತು ಅಮ್ಮನ ಬದುಕು ಕೇಳೋಣ, ಹೇಗಿತ್ತು ಅವ್ರ ಮನೆ ನೋಡೋಣ, ಹೇಗಿದೆ ಅವ್ರ ತೋಟ ನೋಡೋಣ. ಸ್ವಾಗತ ವರನಟಿ ಡಾಕ್ಟರ್ ಎಂ ಲೀಲಾವತಿ ಅವರ ಕಥೆಗೆ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ಹರ್ಷವ. ಚೆನ್ನಾಗಿದೆ. ತಮ್ಮ ಹೆಸರು? ಮಂಜುನಾಥ್ ಅಂತ ಗುರುಗಳು. ಓಕೆ, ಇಲ್ಲಿದ್ದೀರಾ ಒಳಗಡೆ? ಇಲ್ಲ. ನಾಷ್ಟ ಮಾಡಿದ್ರಾ? ಇದು ಸ್ನೇಹಿತರೆ ನಮ್ಮ ಎಂ ಲೀಲಾವತಿ ಅವರ ತೋಟ. ಇದು ಅಂದರೆ ಇದು 2ನೇ ತೋಟ, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಇದು 7 ಎಕರೆ ಜಾಗ ಒಟ್ಟು. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಹತ್ರ ಇರುವಂಥ ಸೋಲದೇವನಹಳ್ಳಿ ಗ್ರಾಮ ಇದು. ನೋಡಿ, ಅಮ್ಮ ಇಲ್ಲೇ ಇದ್ದಾರೆ. 1938ರಲ್ಲಿ ಅವ್ರು ಹುಟ್ಟಿದ್ದು. 2023 ಅಂದರೆ ಸುಮಾರು 85 ವರ್ಷಗಳ ತುಂಬು ಬದುಕು ಅಮ್ಮಂದು. ನನಗನ್ಸೋ ಪ್ರಕಾರ ನಾವು ಈ ಕಲಾವಿದೆಯನ್ನು ಒಬ್ಬ ಯೋಗಿನಿ ಅಂತ ಕರಿಬೋದು. ಅಂದರೆ ಒಬ್ಬ ನಿಜವಾದ ಸಾಧಕರು. ಅಂದರೆ 1938ರಲ್ಲಿ ಹುಟ್ಟಿದ್ರು, 1949ರಲ್ಲಿ ಅವ್ರು ಬಾಲನಟಿ ಆಗಿಬಿಟ್ರು ನಾಗಕನ್ನಿಕಾ ಸಿನಿಮಾ ಮೂಲಕ. ಸಖಿಯ ಪಾತ್ರ, ಅಲ್ಲಿಂದ ನಾಯಕಿಯಾಗಿ ಬೆಳೆದು ಮತ್ತೆ ಪೋಷಕ ಪಾತ್ರಕ್ಕೆ ಬಂದು ಗ್ರೇಟ್ ಜರ್ನಿ. ಬದುಕನ್ನು ಅದ್ಭುತವಾಗಿ ಕಟ್ಟಿದ್ರು. ಸಿನಿಮಾಗಳಲ್ಲೂ ತುಂಬ ಅದ್ಭುತವಾಗಿ ಅಭಿನಯಿಸಿದ್ರು ಅವರು. ಸೊ ಅದಕ್ಕೆ ಆ ಕಾರಣಕ್ಕೆ ಒಂದು ರೀತಿ ಯೋಗಿನಿ ಅಂತ ಕರಿಬೋದು ಅವರನ್ನು, ಅಮ್ಮನ್ನ. ಒಳಗಡೆ ಹೋಗೋಣ ನಾವು. ನೋಡಿ ಎಂಥ ಅದ್ಭುತವಾಗಿ ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ ಅವರು. ಒಂದು ಕಾಲದಲ್ಲಿ ಇದು ತುಂಬ ದಟ್ಟವಾದ ಒಂದು ಕುರ್ಚಲು ಕಾಡಂತ ಇದೆಲ್ಲ. ಈಗಲೇ ನೀವು ಮಂಗಳೂರು ಹೈವೇಯಿಂದ ಹೊರಟ್ರೆ ಒಳಗಡೆ ತೊಗೊಂಡ್ರೆ ಕಂಪ್ಲೀಟ್ ಬರ್ತದೆ ನಿರ್ಜನ ಪ್ರದೇಶ. ಬರೀ ಹೊಲಗಳೇ ಕಾಣ್ತವೆ, ಆಲ್ಮೋಸ್ಟ್ ರಾಗಿ ಬೆಳೆ ಪ್ರದೇಶ ಈ ಕಡೆ ಎಲ್ಲ. ಆದರೆ ಈಗಲೂ ಬಟ್ ಆವಾಗ ಇವರು ಇದನ್ನು ತೊಗೊಂಡು ಸುಮಾರು 25 ವರ್ಷ ಹತ್ತಿರ ಆಗಿದೆ ಅಂತ ಹೇಳಿದ್ರು. 20 ವರ್ಷ ಅಂತೂ ದಾಟಿದೆ. ಸೊ ಅವಾಗಂತೂ ಇನ್ನೂ ಪೂರ್ತಿ ಇದು ಕುರ್ಚಲು ಕಾಡಂತೆ. ನೋಡಿ, ಅಡಿಕೆ, ತೆಂಗು, ಅಲ್ಲಲ್ಲಿ ಹಣ್ಣಿನ ಗಿಡಗಳು, ಪರಂಗಿ. ನೋಡಿ, ಎಲ್ಲದಕ್ಕೂ ನೀಟಾಗಿ ಡ್ರಿಪ್ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿ ತೋಟಕ್ಕೂ ನೀರು ಬಿಟ್ಟರೆ ಚೆನ್ನಾಗಿ ಹೋಗೋ ಥರ. ಇಲ್ಲ ನುಗ್ಗೆ ಇದೆ. ಸುತ್ತ ಒಂದು ಕ್ಷಣ ಮೌನ ಕೇಳಿಸ್ಕೊಂಡ್ರಿಲ್ಲ ಅಂತ ರಮ್ಯವಾದ ಲೋಕ ಗೊತ್ತಾಗುತ್ತೆ. ಹಕ್ಕಿಗಳು ನೋಡಿ ಹೇಗೆ ಹೋಗ್ತವೆ. ಬನ್ನಿ ಹೊರಗಡೆ. ಸೂಪರಾಗಿದೆ. ಮುಂದೆ ಇದು ಸಮತಟ್ಟಾದ ಜಾಗ ಅಲ್ಲ ಸ್ನೇಹಿತರೆ. ಅಂದರೆ ಒಂದು ಪ್ಲೇನ್ ಲ್ಯಾಂಡ್ ಅಂತೀವಲ್ಲ, ಆ ಥರದ್ದಲ್ಲ ಇದು. ಸ್ವಲ್ಪ ಹಳ್ಳ ದಿಣ್ಣೆ ಈ ಥರದ್ದಿರುವಂಥ ಕೊರಕಲ ಜಾಗಗಳು. ನೋಡಿ, ನೀಟಿಗೆ ಅವರು ಅದನ್ನು ಕರೆಕ್ಟಾಗಿ ಡಿಸೈನ್ ಮಾಡಿ ಅದನ್ನೊಂದು ಲ್ಯಾಂಡ್ಸ್ಕೇಪ್ ಮಾಡಿಸಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಇರುವಂಥ ಅಂದರೆ ಕೆಲವು ಕೊರತೆಗಳನ್ನೇ ಅವರು ಅದನ್ನು ಪ್ಲಸ್ ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ನೋಡಿ, ಇಲ್ಲೊಂದು ಡೌನ್ ಬಂತು, ಇಲ್ಲೊಂದು ಪುಟ್ಟು ವೇದಿಕೆ ಮಾಡ್ಕೊಂಡಿದ್ದಾರೆ, ಒಂದು ಸ್ಟೇಜ್ ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಏನಾದರೂ ಮಾತುಕತೆಗಳು ಇತ್ಯಾದಿಗೆ ಅದ್ರ ಮುಂದೆ ಗಿಡಗಳನ್ನ ಹಾಕಿದ್ದಾರೆ. ನೋಡಿ, ಪೂರ್ತಿ ರೋಸ್ ತೋಟ ಇದು. ನೋಡಿ, ಗುಲಾಬಿ ತೋಟ, ಪೂರ್ತಿ ಗುಲಾಬಿಗಳನ್ನು ಹಾಕಿದ್ದಾರೆ ಇಲ್ಲಿ.
ಆಮೇಲೆ ಈ ಕಡೆ ನೋಡಿ ಒಂದು ಸಣ್ಣದಾಗ ಒಂದು ನೀರು ಹರ್ಕೊಂಡು ಹೋಗೋ ಪಾಂಡ್ ಥರ, ಅಂದರೆ ಇಲ್ಲಿ ಮಳೆ ನೀರು ಇದು ತೀರ ಅಪ್ ಆ್ಯಂಡ್ ಡೌನ್ ಇರೋದ್ರಿಂದ ಸೊ ನೀರು ಮಳೆ ನೀರು ಕೊಚ್ಕೊಂಡು ಹೋಗುತ್ತೆ. ಮಳೆ ನೀರು ಜೊತೆಗೆ ಮಣ್ಣು, ಒಳ್ಳೆ ಮಣ್ಣು ಕೂಡ ಸವಕಳಿ ಆಗಿಬಿಡುತ್ತೆ, ಕೊಚ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ನೋಡಿ ಇದು ಒಂಥರ ಕಾಲುವೆ ಥರ ಮಾಡಿಕೊಂಡು ನೀರೆಲ್ಲ ಹೋಗೋ ಥರ ನೋಡಿ, ಆ ನೀರೆಲ್ಲ ಹೋಗಿ ಅಲ್ಲಿ ನಿಲ್ಲೋಕ್ಕೂ ಮಾಡ್ಕೊಂಡಿದ್ದಾರೆ. ಮುಂದೆ ಒಂದು ಕೊಳ, ಕೃಷಿ ಹೊಂಡ ಕಮ್ ಕೊಳ ಮಾಡಿದ್ದಾರೆ ಇಲ್ಲಿ ನೋಡಿ. ಅಲ್ಲಿ ಬಂದಷ್ಟು ಮಳೆ ನೀರು ಹೊಂದಿದ್ದಕ್ಕೆ ಶೇಖರ ಆಗೋದಕ್ಕೆ. ಇದು ನೀವು ನೋಡ್ತಾ ಇರೋದು ಸ್ನೇಹಿತರೆ, ಇದು ಈ ರೂಮ್ ಇದೆಯಲ್ಲ, ಇದು ಈ ತೋಟದ ಒಂದು ಡ್ಯಾನ್ಸ್ ರೂಮ್ ಅಂತೆ. ಅಂದರೆ ವಿನೋದ್ ರಾಜ್ ಅವರು ನೀವು ನೋಡಿದ್ದೀರಿ, ಅವರು ನೃತ್ಯಕ್ಕೆ ಹೆಸರುವಾಸಿ. ಅಂದರೆ ಅವರು ಡ್ಯಾನ್ಸ್ ರಾಜ ಡ್ಯಾನ್ಸ್ ಅಂತ ಸಿನಿಮಾನೇ ಮಾಡಿದರು, ಮತ್ತು ಒಳ್ಳೆ ಡ್ಯಾನ್ಸರ್ ನಮ್ಮ ವಿನೋದ್ ರಾಜ್ ಅವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದ ರೂಮ್ ಅಂತೆ. ಈಗ ಇದನ್ನು ತೆಗೆದು ಗೆಸ್ಟ್ ರೂಮ್ ಮಾಡಿದ್ದಾರೆ ಈಗ ಅದನ್ನು. ಸೊ ಅವ್ರ ಮನೆ ಮುಂದೆ ಇದೆ, ಹೋಗೋಣ ನಾವು. ನಮಸ್ಕಾರ ಮೇಡಮ್, ಇದ್ದಾರಾ ಸರ್? ಅಲ್ಲಿ ನಾಯೆಲ್ಲ ಕಟ್ಟಾಕವ್ರಾ? ಅಲ್ಲ, ನಾಯೆಲ್ಲ ಕಟ್ಟಾಕಿದ್ದಾರಾ? ದೇವಸ್ಥಾನದಲ್ಲಿದ್ದಾರಾ? ನೋಡಿ ಇಲ್ಲಿ ಸಿಕ್ಕದಂತೆ ನೋಡಿ, ಇದೆಲ್ಲ ಇಲ್ಲಿ ಯಾವ ತಂದು ಹಾಕಿರೋದಿಲ್ಲ. ಇಲ್ಲಿದ್ದಂಥ ಈ ಹೊಲದಲ್ಲಿದ್ದಂತಹ, ಅಥವಾ ಇದೊಂದು ಆವಾಗಲೇ ಹೇಳಿದ ಕಾಡು, ಇದೊಂದು ಕುರ್ಚುಲ್ ಕಾಡು, ಇಲ್ಲಿದ್ದಂತಹ ಬಂಡೆಗಳನ್ನು ಹಾಗೆ ಬಿಟ್ಕೊಂಡು ಒಂದು ಲ್ಯಾಂಡ್ಸ್ಕೇಪ್ ಥರ ಮಾಡಿ ಭಾಳ ಜನ ಇದನ್ನೆಲ್ಲ ಎತ್ತಿ ಎಲ್ಲ ಏನೇನು ಮಾಡಿಬಿಡ್ತಾರೆ. ಬಟ್ ಅವರು ಅದನ್ನೇ ಹಾಗೆ ಬಿಟ್ಕೊಂಡಿದ್ದಾರೆ. ಅಂದರೆ ಕಲೆ ಇದೆ, ಅಲ್ಲೊಂದು ಕಲಾತ್ಮಕತೆ ಇದ್ದರೆ ಮನಸ್ಸಿನೊಳಗಡೆ ಹೇಗೆ ಒಂದು ಬಂಡೆ ಕೂಡ ಸುಂದರವಾಗಿ ಮಾಡ್ಬೋದು ಅನ್ನೋಕ್ಕೆ ಇದೊಂದು ಉದಾಹರಣೆ. ನೋಡಿ, ಬಂಡೆನವ್ರು ತೆಗೆಸ್ತೆ ಅದನ್ನು ಹಾಗೆ ಒಂದು ಕಲಾಕೃತಿ ಮಾಡ್ಕೊಂಡು ಅವ್ರ ಮಧ್ಯದಲ್ಲಿ ಏನು ಬೆಳೆಯುತ್ತೋ ಅದನ್ನು ಟ್ರೈ ಮಾಡಿದ್ದಾರೆ. ನೋಡಿ, ಎಲ್ಲ ಸೀತಾಫಲ ಬೆಳೆಸಿದ್ದಾರೆ ಅವರಲ್ಲಿ. ನೀವು ಉಪವಾಸ ಇರಬೇಕಾಗುತ್ತಲ್ಲ ಅಂತ ನನಗೇನೆ ಬಂದಿದೆ ಗಾಡಿ. ಇದು ಸ್ನೇಹಿತರೆ ವಿನೋದ್ ರಾಜ್ ಅವರ ಮನೆ ಇದು. ಅಂದರೆ ಲೀಲಾವತಿ ಅಮ್ಮನ ಮನೆ. ಒಳಗಡೆ ಹೋಗೋಣ ನಾವು. ವಿನೋದ್ ರಾಜ್ ಸರ್ ಸಿಗ್ತಾರೆ. ಸೊ ನಾವು ಸ್ವಲ್ಪ ಬೇಗ ಬಂದಿದ್ದೀವಿ. ಅವರು ಇವತ್ತು ಧ್ಯಾನದಲ್ಲಿದ್ದಾರಂತೆ, ಮೆಡಿಟೇಷನ್. ತುಂಬ ಯೋಗ ಮಾಡ್ತಾರೆ, ಯೋಗ ಮತ್ತು ಧ್ಯಾನ ಪ್ರಾಕ್ಟೀಸ್ ಮಾಡ್ತಾರೆ ಅವರು. ಸೊ ಒಳಗಡೆ ಅದನ್ನು ಮಾಡ್ತಿದ್ದಾರಂತೆ. ನಾವು ಒಳಗಡೆ ಹೋಗೋಣ ಈಗ. ಸೊ ಇದು ಅವರ ಮನೆ. ಇದು ನೋಡಿ, ಕಾರ್ ಶೆಡ್ಡು, ಕಾರ್ ಗರಾಜ್. ಬನ್ನಿ ಹೊರಗಡೆ ಹೋಗೋಣ. ಬಿಂಕದ ಸಿಂಗಾರಿ ಮೈ ಟೊಂಕಿನ ವೈಯಾರಿ. ಬನ್ನಿ, ಅವ್ರ ಮನೆ ಇದೆ. ಥ್ಯಾಂಕ್ಸ್ ಅಣ್ಣ. ಇಲ್ಲೊಂದಿದೆ. ಇದು ಲೀಲಾವತಿ ಅಮ್ಮನ ಮನೆ ಸ್ನೇಹಿತರೆ. ಅವನ ಮನೆ ಒಳಗಡೆ ಇದ್ದೀವಿ ನೋಡಿ. ಅವರ ವಿವಿಧ ಫೋಟೋಗಳು, ಸಿನಿಮಾಗಳ ಮತ್ತು ಅವರ ನಿಜ ಜೀವನದ ಬೇರೆ ಬೇರೆ ಘಟ್ಟಗಳ ಫೋಟೋಗಳು ವಿನೋದ್ ರಾಜ್ ಸರ್ದು ಕೂಡ ಇದೆ. ಬಹಳ ಅಪರೂಪದ ಫೋಟೋಗಳು. ಎಲ್ಲ ಬಹುಶಃ ಇಂಟರ್ನೆಟ್ನಲ್ಲಿ ಸಿಗದೇ ಇರುವಂಥ ಕೆಲವು ಫೋಟೋಗಳು ಕೂಡ ಇಲ್ಲಿದ್ದಾವೆ ನೋಡಿ. ಎಂಥ ಅಪರೂಪದ. ಅವ್ರಿಗೆ ತುಂಬ ಪ್ರಾಣಿ ಪ್ರೀತಿಯವರು ನೋಡಿ. ಒಂದು ಬೆಕ್ಕಿನ ಮರಿಗೆ ತಾವೇ ಎಷ್ಟು ಮುತುವರ್ಜಿಯಿಂದ ಹಾಲು ಕುಡಿಸ್ತಿದ್ದಾರೆ ಅವರು. ಆಮೇಲೆ ವೀಕೆಂಡ್ ವಿತ್ ರಮೇಶಿಗೆ ಬಂದಾಗ ನೋಡಿ ಒಂದು ಫೋಟೋ, ಒಂದು ಗ್ರೂಪ್ ಫೋಟೋ ತೆಗೆದಿದ್ದಾರೆ ಅವರು ನೋಡಿ. ಎಂಥ ಚೆಲುವಿನ ಕನಿಯವರು ನೋಡಿ, ಎಷ್ಟು ಅದ್ಭುತವಾಗಿದೆ ಫೋಟೋ ಅದು. ಅವಾಗ ಹೀರೋಯಿನ್ ಆದ ಕಾಲದದ್ದು. ಬಿಟ್ಟಲ್ಲ, ಅವನ್ ಬಿಟ್ರೆ ನಾನು ನನ್ನ ಮಗ, ನಮ್ಮನ್ ಬಿಟ್ರೆ ಹೋಗ್ಲಕ್ ಬೇರೆ ಯಾರು ಇಲ್ವೇ ನಿಮ್ಗೆ? ಬಹಳ ಪ್ರಾಣಿ ಪ್ರಿಯರು ನಮ್ಮ ಲೀಲಾವತಿ ಅಮ್ಮ. ಆಮೇಲೆ ಕನ್ನಡದ ಇನ್ನೊಬ್ಬರು ಮೇರು ಕಲಾವಿದೆ. ಅವರು ಕೂಡ ಅನೇಕ ಭಾಷೆಗಳ ಕಲಾವಿದರು. ನಮ್ಮ ಬಿ ಸರೋಜಾದೇವಿ ಅಮ್ಮ, ಭಾಗ್ಯವಂತರು ಖ್ಯಾತಿಯ ಬಿ ಸರೋಜಾದೇವಿ ಅಮ್ಮ ನೋಡಿ ಅಲ್ಲಿದ್ದಾರೆ. ಅದ್ರ ಜೊತೆಗೆ ಅವ್ರ ಫೋಟೋ ಅವ್ರದ್ದು. ನನ್ನ ಮನವು ಸೇರಿತು. ಇದು ನೋಡಿ, ಅವ್ರಿಗೆ ಗೌರವ ಡಾಕ್ಟರೇಟ್ ಬಂದಾಗ ತೆಗೆದಿರೋ ಫೋಟೋ ಇದು. ಆಮೇಲೆ ಅವರು ಇತ್ತೀಚೆಗೆ ಅವರು ಸಿನಿಮಾ ಬಿಟ್ಟರೆ ತೋಟಗಾರಿಕೆಯಲ್ಲಿ ತುಂಬ ತೊಡಗಿಕೊಂಡಿದ್ರು. ತೋಟ ಮಾಡ್ಕೊಂಡು ಈಗ ನಾವಿರೋ ಜಾಗ ಸೇರಿಸಿ ನೋಡಿ, ಅವರಿಗೆ ತೋಟಗಾರಿಕಾ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಲೀಲಾವತಿ ಅವರಿಗೆ HD ದೇವೇಗೌಡ 2ನೇ ವರ್ಷದ ಪ್ರಶಸ್ತಿ ಕೊಟ್ಟಿದ್ದಾರೆ. ನಂಜುಂಡ ಅಂತ ಸಿನಿಮಾ ಸ್ನೇಹಿತರೆ ಇದು. ಲೀಲಾವತಿಯವರು ಮತ್ತು ನಮ್ಮ ವಿನೋದ್ ರಾಜ್ ಅವರು ತಾಯಿ ಮಗ ಒಟ್ಟಿಗೆ ಅಭಿನಯಿಸಿರೋ ಸಿನಿಮಾ ನಂಜುಂಡ ಅಂತ. ಎಷ್ಟು ಚೆನ್ನಾಗಿದೆ ಸಿನಿಮಾ ನಂಜುಂಡ. ಇದೆ, ನೀವೆಲ್ಲ ನೋಡ್ಬೋದು ಯೂಟ್ಯೂಬಲ್ಲಿ. ಇದು ನೋಡಿ, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಂದ ಸಿನಿಮಾಗೋಸ್ಕರ ಒಂದು ಪ್ರಶಸ್ತಿ ಸ್ವೀಕರಿಸ್ತಿರೋದು ಅವರು. ಸರ್ವಪಲ್ಲಿ ರಾಧಾಕೃಷ್ಣ ಅವರಿಂದ ಒಂದು ಪ್ರಶಸ್ತಿ. ಇಂದಿರಾ ಗಾಂಧಿ ಅವರು, ಅಂದಿನ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿ ಅವರಿಂದ ಒಂದು ಪ್ರಮುಖವಾದ ಪ್ರಶಸ್ತಿ ಅವರು ತಗೋತಾ ಇದ್ದಾರೆ. ಇದು ಲೀಲಾವತಿ ಅಮ್ಮವರ ಮನೆಯೊಳಗಿರುವಂಥ ದೇವಸ್ಥಾನ, ಪುಟ್ಟ ದೇವರ ಗುಡಿ ನೋಡಿ. ಆ ದೇವಸ್ಥಾನದಲ್ಲಿ ದೇವರು ಇದ್ದಾರೆ, ಜೊತೆಗೆ ಲೀಲಾವತಿ ಅಮ್ಮನವ್ರನ್ನೇ ದೇವರಾಗಿ ಅವ್ರ ಮಗ ಪೂಜಿಸ್ತಾ ಇದ್ದಾರೆ ನೋಡಿ. ಎಷ್ಟು ಅದ್ಭುತವಾದ ಒಂದು ದೃಶ್ಯ ಇದು. ತಾಯಿಯನ್ನೇ ದೇವರು ಅಂತ ಎಲ್ಲರೂ ಹೇಳ್ತಾರೆ. ಆಟೋ ಮೇಲೆ ಬರೆಸ್ತಾರೆ ಅಥವಾ ಗಾಡಿಗಳ ಮೇಲೆ ಬರೆಸ್ಕೋತಾರೆ, ವಾಟ್ಸಪ್ ಸ್ಟೇಟಸ್ ಹಾಕೋತಾರೆ. ಆದರೆ ತಾಯಿಯನ್ನು ನಿಜವಾದ ದೇವರ ರೂಪದಲ್ಲಿ ಆ ಸ್ಥಾನದಲ್ಲಿಟ್ಟು ಪೂಜಿಸ್ತಿದ್ದಾರೆ ನೋಡಿ ನಮ್ಮ ವಿನೋದ್ ರಾಜ್. ಎಂಥ ಹೆಮ್ಮೆಯ ಮಗ, ನಿಜವಾದ ತಾಯಿಯ ಮಗ. ಇದು ಅವರ ಮನೆ. ಇದು ಇಟ್ಸ್ ಎ ಡೂಪ್ಲೆಕ್ಸ್ ಹೌಸ್. ಹಳ್ಳಿಯ ತೋಟದ ರೀತಿಯ ಒಂದು ಫಾರ್ಮ್ ಹೌಸ್ ಮನೆ ಇದು. ಸೊ ನಮ್ಮ ಮನೆ ಪೂರ್ತಿ ನೋಡೋಣ. ವಿನೋದ್ ರಾಜ್ ಇನ್ನೇನು ಬರ್ತಾರೆ, ಅವ್ರ ಹತ್ರ ಮಾತಾಡೋಣ. ನಮಗೆ ಕಾಫಿಯ ಸ್ವಾಗತ ಈ ಮನೆಗೆ. ಒಳ್ಳೆ ಕಾಫಿ ಕೊಟ್ಟರು, ಕಾಫಿ ಕೊಡೋದು ಶುರು ಮಾಡೋಣ. ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.